ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನೀನಾದೇನ ಇವತ್ತಿನ ಸಂಚಿಕೆಯಲ್ಲಿ ಏನಾಗಿದೆ ಎಂದು ನೋಡೋಣ. ಸಂಚಿಕೆ ಮೊದಲಿಗೆ ವಿಕ್ರಮ್ ವೇದಳ ತಲೆಯಲ್ಲಿ ಹೂವಿನ ಹಾರವನ್ನು ಬಿಡಿಸಿದ ನಂತರ ವೇದ ನನಗೆ ತುಂಬ ಕೆಲಸ ಇದೆ ಅಂತ ಹಿಂತಿರುಗಬೇಕಾದರೆ ಕಾಲು ಜಾರಿ ಬೀಳ್ತಿರ್ಬೇಕಾದ್ರೆ ವಿಕ್ರಮ್ ಅವಳನ್ನು ಕಾಪಾಡ್ತಾನೆ. ವೇದ ಹೇಳ್ತಾಳೆ, ಅವನನ್ನೇ ನೋಡ್ತಾ ಇರ್ತಾಳೆ. ಹಾಗೆಯೇ ವಿಕ್ರಮ್ ಸಹ ನೋಡ್ತಾ ಇರ್ತಾನೆ. ವೇದ ಕೇಳ್ತಾಳೆ, ಏನು ಮಾಡ್ತಾ ಇದ್ದೀಯ ಅಂತ ಕೇಳಬೇಕಾದ್ರೆ ವಿಕ್ರಮ್ ಹೇಳ್ತಾನೆ, ನಾನು ನಿನ್ನನ್ನೇ ನೋಡ್ತಿದ್ದೇನಂತ ಹೇಳ್ತಾನೆ. ಆಗ ವೇದ ಮುಜುಗರದಿಂದ, ಹೋಗು ಹೋಗು ನೀನು ಇಲ್ಲಿಂದ, ಏನು ಕನಸು ಕಾಣಬೇಡ, ಕೆಲಸ ಮಾಡ್ಕೊ ಹೋಗು ಅಂತ ಹೇಳ್ತಾಳೆ. ವಿಕ್ರಮ್ ಹೇಳ್ತಾನೆ, ಕೆಲಸ ಮಾಡಿ ಆಯ್ತಲ್ಲ ಅಂತ ಹೇಳ್ಬೇಕಾದ್ರೆ ವೇದ ಹೇಳ್ತಾಳೆ, ನಾನು ನೀನು ಮಾಡಿದ ಡೆಕೋರೇಷನ್ ಅಲ್ಲ ಹೇಳಿದ್ದು, ಅಂಗಡಿ ಕೆಲಸ ಇದೆ, ಅದನ್ನು ನೋಡ್ಕೊಳ್ಳಿ ಮೊದಲು ಅಂತ ಹೇಳ್ತಾಳೆ. ಆಗ ವಿಕ್ರಮ್ ಬಾಲಮುನ್ನನ್ನು ಕರ್ಕೊಂಡು ಆಯ್ತಾಯ್ತು ಅಂತ ಹೇಳಿ ಅಲ್ಲಿಂದ ಹೊರಡ್ತಾರೆ. ವೇದಳ ತಂದೆ ಜಯನ ಹೇಳ್ತಾ ಇರ್ತಾರೆ ಉಮಲ್ ಹತ್ರ. ವೇದ ಹೇಳ್ತಿರ್ತಾಳೆ, ವಿಕ್ರಮ್ನಿಂದ ನಮಗೆ ತುಂಬ ಸಹಾಯ ಆಗಿದೆ ಅಂತ. ಹೌದು, ಅದು ನಮಗೆ ಸಹ ಗೊತ್ತು, ಅದ್ರ ಬಗ್ಗೆ ಕೃತಜ್ಞತೆಯೂ ಇದೆ. ಆದರೆ ವಿಕ್ರಮ್ ಒಬ್ಬ ಸಾಮಾನ್ಯ ಮನುಷ್ಯನಲ್ಲ, ಅವನಿಗೂ ನಮಗೂ ತುಂಬ ವ್ಯತ್ಯಾಸ ಇದೆ ಅಂತ ಯೋಚನೆ ಮಾಡ್ತಾ ಇರ್ತಾರೆ. ರೌಡಿಗಳಿಗೆ ತೊಂದರೆ ಯಾವತ್ತೂ ತಪ್ಪಿದ್ದಲ್ಲ, ಅಂಥ ವ್ಯಕ್ತಿ ನಮ್ಮ ಅಂಗಡಿಯಲ್ಲಿ ಪಾರ್ಟ್ನರ್ಶಿಪ್ ಆಗಿ ಇದ್ದಾನಂತ ಹೇಳಿದರೆ ಯಾಕೆ ಅಂತ ಅರ್ಥ ಆಗ್ತಿಲ್ಲ ಅಂತ ಉಮಾ ಅಂತ ಹೇಳ್ತಿರ್ತಾರೆ. ಉಮಾನು ಸಹ ಹೌದು ಅಂತ ಹೇಳ್ತಾಳೆ. ಉಮನ ಹತ್ರ ಹೇಳ್ತಾನೆ, ಒಟ್ಟಿನಲ್ಲಿ ನಮ್ಮ ವೇದಳಿಗೆ ವಿಕ್ರಮ್ನಿಂದ ತೊಂದರೆಯಾಗದಾಗೆ ಇದ್ದರೆ ಆಯಿತು. ಆಗ ಉಮಾ ಹೇಳ್ತಾಳೆ, ಹೌದು ನಾನು ಸಹ ಅದೇ ಯೋಚನೆಯಲ್ಲಿ ಹೇಳ್ದೇನೆ, ವೇದ ಹೇಳಿದರಲ್ಲ ನೀವು ಟೆನ್ಷನ್ ಮಾಡಬೇಡಿ ಅಂತ ಉಮಾ ಹೇಳ್ತಾಳೆ. ನನಗಂತೂ ತುಂಬ ಸಾಕಾಗಿದೆ, ನಮ್ಮ ಸಮಸ್ಯೆಗಳು ಯಾವಾಗ ಬಗೆಹರಿಯುತ್ತೆ ಅಂತ ಹೇಳ್ಬೇಕಾದ್ರೆ ಸೇಟು ಕಡೆಯವರು ವೇದಳ ಮನೆಗೆ ಬರ್ತಾರೆ. ಜಯನ ಹತ್ರ ಹೇಳ್ತಾರೆ, ನಾವು ಸೇಟು ಕಡೆಯವರು ಅಂತ ಹೇಳ್ಬೇಕಾದ್ರೆ ಜಯನ ಹೇಳ್ತಾರೆ, ಸೇಟು ಕಡೆಯವರ ಯಾರು ಆ ಸೇಟು ಅಂತ ಹೇಳ್ಬೇಕಾದ್ರೆ ನಿಮ್ಗೆ ಗೊತ್ತಿಲ್ವಾ, ಒಡವೆಯನ್ನು ಅಡವಿಟ್ಟು ಹಣ ತಗೊಂಡು ಬರಬೇಕಾದ್ರೆ ಗೊತ್ತಿಲ್ವ, ನಮಗೆ ಇವತ್ತೇ ಬೇಕು, ಇವತ್ತು ರಾತ್ರಿ ಒಳಗೆ ನಮಗೆ ಹಣ ಕೊಡಬೇಕು, ನೀವು ಇಲ್ಲ ಅಂದರೆ ಚಿನ್ನವನ್ನು ಕೊಡಬೇಕು ಅಂತ ಹೇಳ್ತಾರೆ. ನಿಮ್ಮ ಅಂಗಡಿಗೆ ಒಡವೆ ಬಿಡಿಸಲು ಬಂದಾಗ ಸೆಟ್ರು ಕಡೆಯವರು ಇಟ್ಕೊಂಡು ಹೋದ್ರಲ್ಲ, ಇಲ್ಲ ಅಂದರೆ ಅವಳೇ ನಿಮ್ಮ ಅಂಗಡಿಯಿಂದ ಒಡವೆ ಬಿಡಿಸಿದ್ಲ ಅಂತ ಹೇಳ್ತಾರೆ. ಈಗ ಒಡವೆ ನಿಮ್ಮ ಕೈ ಸೇರಿದೆ, ಇವತ್ತು ರಾತ್ರಿ ಒಳಗೆ ನಮಗೆ ಒಡವೆ ಅಥವಾ ಹಣ ಬೇಕೇ ಬೇಕಂತ ವಾರ್ನ್ ಮಾಡಿ ಅಲ್ಲಿಂದ ಹೋಗ್ತಾರೆ. ಇತ್ತ ದೇವಕಿ ಹೊರಗಡೆಯಿಂದ ನಡೆಯುವುದನ್ನೆಲ್ಲ ನೋಡಿಕೊಂಡು ನಗಾಡ್ತಾ ಇರ್ತಾಳೆ. ನಂತರ ಸೇಟಿಗೆ ಕಾಲ್ ಮಾಡಿ, ಇವತ್ತು ಸಂಜೆ ರಾತ್ರಿ ಒಳಗೆ ನೀವು ಅವಳ ಹತ್ರ ಹಣ ಅಥವಾ ಒಡವೆ ವಸೂಲಿ ಮಾಡಲೇಬೇಕು, ಇದರ ಹಿಂದೆ ನನ್ನ ಕೈಯೊಡೆ ಇದೆ ಅಂತ ಯಾರಿಗೂ ತಿಳಿಬಾರ್ದಂತ ಸೇಟ್ನ ಹತ್ರ ಕಟ್ಟುನಿಟ್ಟಾಗಿ ಹೇಳ್ತಾಳೆ. ಅದಕ್ಕೆ ಅವನು ಆಯ್ತು ಅಂತ ಹೇಳ್ತಾನೆ. ವಿಕ್ರಮ್ ಬಾಲಮುನ್ನ ವೇದಳ ಅಂಗಡಿಯ ಬಗ್ಗೆ ಪ್ರಮೋಷನ್ ಮಾಡಲಿಕ್ಕೆ ನಮ್ಮ ಅಂಗಡಿಯಲ್ಲಿ ಡಿಸ್ಕೌಂಟ್ ಇದೆ, ಲಕ್ ಟಿಪ್ ಇದೆ ಅಂತ ಹೇಳಿ ಪ್ರಮೋಷನ್ ಮಾಡ್ತಾ ಹೋಗ್ತಾ ಇರ್ತಾರೆ. ಜಯಣ್ಣ ವೇದಳಿಗೆ ಕಾಲ್ ಮಾಡಿ ಮನೆಗೆ ಬಂದ ಸೇಟ್ ಕಡೆಯವರ ಬಗ್ಗೆ ಎಲ್ಲ ಹೇಳ್ತಾನೆ. ಆಗ ವೇದ ತುಂಬ ಬೇಜಾರದಿಂದ ಇರ್ತಾಳೆ. ವೇದಳ ಅಪ್ಪ ಹೇಳ್ತಾಳೆ, ನಮ್ಮಿಂದಾಗಿ ನಿನಗೆ ತುಂಬ ಕಷ್ಟ ಅಂತ ಹೇಳ್ಬೇಕಾದ್ರೆ ಹಾಗೇನಿಲ್ಲ, ಯಾಕೆಂದರೆ ನನಗೆ ಯಾವತ್ತೂ ನಿಮ್ಮನ್ನು ನೋಡ್ಕೊಳ್ಳಿಕ್ಕೆ ಕಷ್ಟ ಆಗಲ್ಲ, ತಂದೆ ತಾಯಿಯರನ್ನು ಮಕ್ಕಳಿಗೆ ನೋಡೋದು ಯಾವತ್ತೂ ಕಷ್ಟ ಎನಿಸಲ್ಲ, ಅದು ನಮ್ಮ ಕರ್ತವ್ಯ ಅಂತ ಹೇಳ್ತಾಳೆ. ಅಷ್ಟೊತ್ತಿಗೆ ಶಾಪಿಗೆ ಕಸ್ಟಮರ್ ಬರ್ತಾರೆ. ವೇದ ಹೇಳ್ತಾಳೆ, ನಾನು ನಿಮಗೆ ನಂತರ ಕಾಲ್ ಮಾಡ್ತೇನೆ ಅಂತೇಳಿ ಕಾಲ್ ಕಟ್ ಮಾಡ್ತಾಳೆ. ಕಸ್ಟಮರ್ ಬಂದು ಹೇಳ್ತಾರೆ, ವೇದ ಹಬ್ಬಕ್ಕೆ ತುಂಬ ಆಫರ್ ಇಟ್ಟಿದ್ದೀರಂತಲ್ಲ, ಡಿಸ್ಕೌಂಟ್ ಇದೆ ಅಂತಲ್ಲ, ಲಕ್ ಟಿಪ್ ಕೂಡ ಇದೆ ಅಂತ ಹೇಳ್ಬೇಕಾದ್ರೆ ಹೌದು ಅಂತ ವೇದ ಹೇಳ್ಬೇಕಾದ್ರೆ, ಹೌದು ನೋಡಿ ಈಗ ಪ್ರಮೋಷನ್ ಮಾಡ್ತಾ ಬರ್ತಿದ್ದಾರೆ ನಿಮ್ಮ ಅಂಗಡಿಯವರು ಅಂತ ಹೇಳ್ಬೇಕಾದ್ರೆ ಅವಳಿಗೆ ಸಹ ಅವ್ರದ್ದು ಸೌಂಡು ಕೇಳ್ತದೆ. ಆಗ ವೇದಳಿಗೆ ಎಂತ ಹೇಳ್ಬೇಕಂತ ಗೊತ್ತಾಗಲ್ಲ, ಇವತ್ತಿಂದಲ್ಲ ನಾಳೆಯಿಂದ ಇದೆ ಅಂತ ಸುಮ್ಮನೆ ಹೇಳ್ತಾಳೆ. ಅವರು ಆಯ್ತಂತ ಹೇಳಿ ಅಲ್ಲಿಂದ ಹೊರಡ್ತಾರೆ. ವಿಕ್ರಮ್ ಬಾಲಮುನ್ನ ಸಹ ಅಂಗಡಿಗೆ ಬರ್ತಾರೆ. ನಂತರ ವೇದ ಕೇಳ್ತಾಳೆ, ನೀವು ಎಂತ ಮಾಡ್ತಿದ್ದೀರ ಅಂತ ಹೇಳ್ಬೇಕಾದ್ರೆ ನಾವು ಪ್ರಮೋಷನ್ ಮಾಡ್ತಾ ಇದ್ದೇವೆ, ನಾಳೆಯಿಂದ ನಿನ್ನ ಅಂಗಡಿಗೆ ರಶ್ ಅಂತ ಹೇಳ್ತಾನೆ ವಿಕ್ರಮ್. ಆಗ ವೇದ ಬೇಜಾರದ್ದು ಹೇಳ್ತಾಳೆ, ಅಂಗಡಿ ಓಪನ್ ಮಾಡಿದರೆ ತಾನೇ ರಶ್ ಇರುವುದಂತ ಕೇಳಬೇಕಾದ್ರೆ ವಿಕ್ರಮ್ ಏನಾಯಿತು ಅಂತ ಹೇಳ್ಬೇಕಾದ್ರೆ ನಡೆದ ವಿಷಯವನ್ನೆಲ್ಲ ಹೇಳ್ತಾಳೆ. ಸೇಟನ್ನ ಕಡೆಯವರು ಬಂದು ವಾರ್ನ್ ಮಾಡಿ ಹೋಗಿದ್ದಾರೆ ಅಂತ ಹೇಳ್ತಾಳೆ.
ವಿಕ್ರಮಿಗೆ ಕೋಪ ಬರುತ್ತೆ. ನಾನು ಆ ಸೇಟನ್ನು ಮಾತ್ರ ಸುಮ್ಮನೆ ಬಿಡಲ್ಲ ಅಂತ ಹೇಳ್ಬೇಕಾದ್ರೆ ವೇದ ಹೇಳ್ತಾಳೆ, ನೀನು ಏನೂ ಮಾಡೋಕ್ಕೆ ಹೋಗಬೇಡ ಅಂತ ಹೇಳ್ತಾಳೆ. ಆಗ ವಿಕ್ರಮ್ ಅವನು ಯಾಕೆ ಆ ಥರ ಮಾಡಿದ ಅಂತ ತಿಳ್ಕೊಳ್ಕೆ ಬೇಡ ಅಂತ ಹೇಳ್ಬೇಕಾದ್ರೆ, ಬೇಡ ನೀನು ಹೋಗಬೇಡ, ಯಾಕೆಂದರೆ ನಿನ್ನಿಂದ ನಮಗೆ ತುಂಬ ಸಹಾಯ ಆಗಿದೆ. ಆದರೆ ನೀನು ಎಷ್ಟೇ ಸಹಾಯ ಮಾಡಿದರೂ ನಮ್ಮ ಮನೆಯವರಿಗೆ ಗೊತ್ತಾಗಲ್ಲ, ಅವರ ಮುಂದೆ ನೀನು ನಿಷ್ಠುರನಾಗಿ ಬಿಡ್ತೀಯ, ನನಗೆ ಅದನ್ನೆಲ್ಲ ನೋಡಲಿಕ್ಕೆ ಆಗಲ್ಲ ಅಂತ ವೇದ ಅವನ ಹತ್ರ ಹೇಳ್ತಾಳೆ. ವಿಕ್ರಮ್ ಅಲ್ಲಿಂದ ಹೊರಡ್ತಾನೆ. ನಂತರ ವೇದ ಮನಸ್ಸಲ್ಲಿ ಅಂದ್ಕೊಳ್ತಾಳೆ, ನನಗೆ ಯಾವ ರೀತಿಯ ಬೇಜಾರಿಲ್ಲ ವಿಕ್ರಮ್, ಯಾಕೆಂದರೆ ನೀನು ಯಾವುದೇ ರೀತಿಯ ಸಹಾಯ ಮಾಡಿದರೂ ಬೇರೆಯವರಿಗೆ ಅದು ನಿಷ್ಠುರವಾಗಿ ಕಾಣುತ್ತೆ ಅಥವಾ ಬೇರೆ ರೀತಿಯಾಗಿ ಕಾಣುತ್ತೆ. ನಿನಗೆ ನೋವಾಗೋದು ನನಗೆ ಇಷ್ಟ ಇಲ್ಲ, ನನಗೆ ತುಂಬ ಬೇಜಾರಾಗುತ್ತೆ ಅಂತ ಮನಸ್ಸಲ್ಲೇ ಯೋಚನೆ ಮಾಡ್ತಿರ್ತಾಳೆ. ಮನೆಯಲ್ಲಿ ವೈಶು ಕಾಲೇಜಿಗೆ ಹೊರಡಬೇಕಾದ್ರೆ ಅಮ್ಮನ ಹತ್ರ ಹೇಳ್ತಾಳೆ, ಅಮ್ಮ ಟಿಫಿನ್ ಆಯಿತಾ, ನನಗೆ ಹೋಗಬೇಕು, ಲೇಟ್ ಆಗ್ತದೆ ಅಂತ ಹೇಳ್ಬೇಕಾದ್ರೆ ಹೊರಗಡೆಯಿಂದ ಶಂಖ ಊದುವ ಸೌಂಡ್ ಬರುತ್ತೆ. ಆಗ ವೈಶು ಅಮ್ಮ ಹೇಳ್ತಾಳೆ, ಯಾರೋ ದಾಸರು ಬಂದಿರಬೇಕು, ನಾನು ಅಕ್ಕಿ ಮತ್ತು ಬೆಲ್ಲ ತಯಾರು ಮಾಡ್ತೇನೆ, ನೀನು ಹೋಗಿ ನೋಡು ಅಂತ ಹೇಳ್ತಾಳೆ. ಅವಳು ಹೊರಗಡೆ ಬಂದು ನೋಡಬೇಕಾದ್ರೆ ತುಂಬ ಶಾಕ್ ಆಗಿ ಅಮ್ಮನನ್ನು ಹತ್ರ ಓಡಿ ಬಂದು, ಅಮ್ಮ ನೀನಿದು ಬೆಲ್ಲ ಅಕ್ಕಿ ಏನು ತರಬೇಡ, ಇಲ್ಲಿ ಒಂದು ಸಲ ಬಂದು ನೋಡು ಅಂತ ಹೇಳ್ತಾಳೆ. ನೋಡಬೇಕಾದ್ರೆ ಅಲ್ಲಿ ಚಟ್ಟೆ ಇರ್ತದೆ. ಅವಳಿಗೆ ತುಂಬ ಭಯ ಆಗ್ತದೆ, ಏನಂತ ಗೊತ್ತಾಗಲ್ಲ. ಆಗ ವೈಶು ಹತ್ರ ಹೇಳ್ತಾಳೆ, ಅಲ್ಲಿ ಯಾರಾದರೂ ಪಕ್ಕದವ್ರ ಮನೆ ಹತ್ರ ಹೋಗಿ ಇದನ್ನು ತೆಗಿಲಿಕ್ಕೆ ಹೇಳು, ನಾನು ಒಳಗೆ ಹೋಗ್ತೇನೆ. ಅವಳಿಗೆ ಕಾಲ್ ಬರ್ತದೆ. ಫೋನ್ ಬಂದು ರಿಸೀವ್ ಮಾಡಿದಾಗ ಯಾರಂತ ಕೇಳಬೇಕಾದ್ರೆ ದಾಮೋದರ್ ಅಂತ ಹೇಳಬೇಕಾದ್ರೆ ಅವಳಿಗೆ ತುಂಬ ಶಾಕ್ ಆಗುತ್ತೆ. ಶಕುಂತಲನಿಗೆ ಒಂದು ಕಾಲ್ ಬರುತ್ತೆ. ಶಕುಂತಲ ಕಾಲ್ ರಿಸೀವ್ ಮಾಡಿ ಯಾರು ಅಂತ ಹೇಳ್ಬೇಕಾದ್ರೆ ಯಾಕೆ ಇಷ್ಟು ಬೇಗ ಮರ್ತೋಯ್ತು ಅಂತ ಹೇಳ್ಬೇಕಾದ್ರೆ ಯಾರಂತ ಗೊತ್ತಾಗಲಿಲ್ಲ ಅಂತ ಹೇಳ್ತಾಳೆ. ಆಗ ನಾನು ನೀನು ದಾಮೋದರ ಅಂತ ಹೇಳ್ಬೇಕಾದ್ರೆ ನೀನಾ ಅಂತ ಹೇಳ್ತಾಳೆ. ಮತ್ತು ನಿನ್ನ ಮಗನಿಂದ ನನಗೆ ತುಂಬ ತೊಂದರೆ ಆಗ್ತಿದೆ, ಅವನನ್ನು ಸುಮ್ಮನಿರಲಿಕ್ಕೆ ಹೇಳು, ಅವನು ಯಾವತ್ತೂ ನಿನ್ನ ಮಾತು ಮೀರುವುದಿಲ್ಲ, ನೀನು ಹಾಕಿದ ಗೆರೆ ದಾಟುವುದಿಲ್ಲ, ಇವತ್ತು ನಿನಗೆ ಚಟ್ಟ ಮತ್ತು ಶಂಖ ಶಬ್ದ ಕೇಳಿ ಭಯ ಆಗಲಿಲ್ವ ಅಂತ ಹೇಳ್ತಾನೆ. ಕುಂತಲೆ ಹೇಳ್ತಾಳೆ, ಕೈಯಲ್ಲಿದ್ದ ಪಾರಿವಾಳವನ್ನೇ ಬಿಟ್ಟ ಅವಳು ಇನ್ನು ಕಾಗೆಗೆ ಆಸೆ ಪಡ್ತೇನಾ ಅಂತ ಹೇಳ್ತಾಳೆ. ದಾಮೋದರ ಅವಳಿಗೆ ಎಚ್ಚರಿಕೆಯ ಮಾತುಗಳನ್ನು ನೀಡಿ ಫೋನ್ ಕಟ್ ಮಾಡ್ತಾನೆ. ನಂತರ ವೈಷ್ಣವಿ ಬಂದು, ಯಾಕಮ್ಮ ಯಾರಿಂದ ಈ ಥರ ಜೋರಾಗಿ ಮಾತಾಡ್ತಿದ್ಯಾ ಅಂತ ಕೇಳಬೇಕಾದ್ರೆ ಅದು ನಂದು ಫ್ರೆಂಡ್ ಹತ್ರ ಗೌರಿ ಹತ್ರ ಅಂತ ಸುಮ್ಮನೆ ಹೇಳ್ತಾಳೆ. ವೈಶು ಹತ್ರ ಶಕುಂತಲೆ ಹೇಳ್ತಾಳೆ, ನಡೆದ ವಿಷಯನ್ನೆಲ್ಲ ನನ್ನ ಹತ್ರ ಹೇಳ್ಬೇಡ ಅಂತ ಹೇಳ್ಬೇಕಾದ್ರೆ ನನಗೆ ನೀನು ಫೈನ್ ಕೊಡ್ಬೇಕಂತ ಹೇಳ್ಬೇಕಾದ್ರೆ ಎಂತ ಅಂತ ಕೇಳಬೇಕಾದ್ರೆ ನನಗೊಂದು ಕಿಸ್ ಕೊಡ್ಬೇಕಂತ ಹೇಳ್ಬೇಕಾದ್ರೆ ಆಯ್ತು ಅಂತ ಹೇಳ್ತಾಳೆ. ನಂತರ ವೇದ ಸೇಟಿದ್ದ ಅಂಗಡಿಗೆ ಬಂದು, ನೀವು ಯಾಕೆ ಮನೆಗೆ ಬಂದು ಈ ಥರ ಗಲಾಟೆ ಮಾಡಿ ಹೋಗಿದ್ರ ಅಂತ ಹೇಳ್ಬೇಕಾದ್ರೆ ಮತ್ತೇನು ಸುಮ್ಮನೆ ಇರಬೇಕಂತ ಹೇಳ್ಬೇಕಾದ್ರೆ ವೇದ ಹೇಳ್ತಾಳೆ, ನಾನು ಹಾಗೇನು ಹೇಳಲಿಲ್ಲ, ನಾನು ನಿಮಗೆ ಕೊಡ್ತೇನೆ, ಇವತ್ತೇ ನನ್ನಿಂದ ಹಣ ಕೊಡಲಿಕ್ಕೆ ಆಗೋದಿಲ್ಲ ಅಂತ ಹೇಳ್ಬೇಕಾದ್ರೆ ಸೇಟ್ ಹೇಳ್ತಾನೆ, ನಂಗೆ ಗೊತ್ತಿಲ್ಲ ಇವತ್ತೇ ಬೇಕು ಅಂತ ಹೇಳ್ತಾನೆ. ವೇದ ಹೇಳ್ತಾಳೆ, ನಾನು ನಿಮಗೆ ಹಣ ಕೊಡ್ತೇನೆ, ಏನಂದರೆ ನನ್ನ ಮನೆಯಲ್ಲಿ ಹಣ ಕಳ್ಳತನವಾಗಿದೆ, ನಾನು ಕೊಡ್ತೇನೆ, ನಾನು ನಿಮ್ಮ ಹಣವನ್ನು ಇಟ್ಕೊಂಡಿರೋದಿಲ್ಲ ಅಂತ ಹೇಳ್ತಾಳೆ. ಏಟು ಹೇಳ್ತಾನೆ, ನಾನು ಸಹ ಸಮಸ್ಯೆಯಲ್ಲಿದ್ದೇನೆ, ನನಗೆ ಇವತ್ತು ಹಣ ಬೇಕೇ ಬೇಕು ಹೇಳ್ತಾನೆ. ಮತ್ತೊಂದು ವಿಷಯ ನಿಮಗೆ ಗೊತ್ತಾ, ನಿಮ್ಮ ಮತ್ತು ಶೆಟ್ರು ನಡುವೆ ಟ್ರೋಫಿ ವಿಷಯ ಗೊತ್ತೇ ಇದೆ ನನಗೆ ಏನಂತ, ಅದು ಏನಾದರೂ ಹೊರಗಡೆ ಬಂದರೆ ಶೆಟ್ರು ನಿಮ್ಮ ಮೇಲೆ ಉರ್ಕೊಳ್ತಾರೆ ಅಂತ ವೇದನಿಗೆ ಹೇಳ್ತಾನೆ. ಆಗ ವೇದ ಮನಸ್ಸಲ್ಲಿ ಅಂದ್ಕೊಳ್ತಾರೆ, ಅಯ್ಯೋ ಕೃಷ್ಣ ನೀನೇ ನನ್ನನ್ನು ಕಾಪಾಡಬೇಕು, ಏನು ಮಾಡೋದಂತ ಗೊತ್ತಾಗ್ತಿಲ್ಲ ಅಂತ ಹೇಳ್ಬೇಕಾದ್ರೆ ಇವತ್ತಿಗೆ ಸಂಚಿಕೆ ಮುಕ್ತಾಯವಾಗಿದೆ. ನಾಳಿನ ಸಂಚಿಕೆಯಲ್ಲಿ ನೋಡೋಣ ಏನಾಗಿದೆ ಅಂತ.